ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 50 ಇದರಲ್ಲಿ ಯಾವ ರೀತಿಯಾಗಿ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ಸನ್ನು ನಮ್ಮ ಡಾಕ್ಯುಮೆಂಟ್ದಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಪ್ರೊಸೆಸ್ ಗ್ರಾಫಿಕ್ಸನ್ನು ಪ್ರೊಸೆಸ್ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ಸನ್ನು ತೆಗೆದುಕೊಂಡು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಹೇಳಿ ಆ ಕ್ಲಾಸಿನಲ್ಲಿ ವಿವರಣೆಯನ್ನು ಮಾಡಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ವಿಡಿಯೋನ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 51. ಸೊ ಇದರಲ್ಲಿ ನಾನು ಸ್ಮಾರ್ಟ್ ಆರ್ಟ್ದಲ್ಲಿ ಬರ್ತಕ್ಕಂಥ ಸೈಕಲ್ ಗ್ರಾಫಿಕ್ಸನ್ನು ತೆಗೆದುಕೊಂಡು ಒಂದು ಕ್ಲಾಸನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಸೈಕಲನ್ನು ತಗೊಂಡು ಸೈಕಲ್ ಗ್ರಾಫಿಕ್ಸನ್ನು ತಗೊಂಡು ನಾವು ಏನು ಮಾಡ್ಕೋಬೋದು. ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಆಹಾರದ ಸರಪಳಿ ಪಾಠವನ್ನು ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಜಲಚಕ್ರ ಪಾಠವನ್ನು ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಅಥವಾ ಒಂದು ಪ್ಲ್ಯಾಂಟ್ ಲೈಫ್ ಸೈಕಲ್ ಇರ್ಬೋದು. ಅವುಗಳನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾವು ಏನು ಮಾಡ್ಕೋಬೋದು, ಈ ಸೈಕಲನ್ನು ಯೂಸ್ ಮಾಡ್ಕೋಬೋದು. ನಮ್ಮ ಡಾಕ್ಯುಮೆಂಟ್ಸಲ್ಲಿ ಸೈಕಲ್ ಒಂದು ಗ್ರಾಫಿಕ್ಸನ್ನು ಯೂಸ್ ಮಾಡಿಕೊಂಡು ಒಂದು ಕ್ಲಾಸನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಹೇಳ್ಬೋದು, ರೆಡಿ ಮಾಡ್ಕೋಬೋದು. ಸೊ ಇವತ್ತಿನ ಈ ಕ್ಲಾಸ್ದಲ್ಲಿ ನಾನು ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್, ಒಂದು ಸಸ್ಯದ ಒಂದು ಚಕ್ರ, ಅದರ ಜೀವನ ಚಕ್ರ ಯಾವ ರೀತಿಯಾಗಿ ಇರ್ತದೆ ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿರಿ, ಸ್ಕಿಪ್ ಮಾಡ್ಕೋಬೇಡ್ರಿ. ಯಾಕಂದರೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕಂಪ್ಯೂಟರ್ ಶಿಕ್ಷಣಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಸೊ ನೀವು ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ನೋಡಿದರೆ ನೀವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೋಬೋದು. ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಇನ್ಸರ್ಟ್ದಲ್ಲಿ ಬರಬೇಕು. ಇನ್ಸರ್ಟ್ದಲ್ಲಿ ಬಂದು ಸ್ಮಾರ್ಟ್ ಆರ್ಟ್ದಲ್ಲಿ ಹೋಗಿ ನಾವು ಸೈಕಲ್. ಸೊ ಸೈಕಲ್ದಲ್ಲಿ ನಾನು ಇವಾಗ ಫಸ್ಟ್ ಒಂದು ಬೇಸಿಕ್ ಸೈಕಲ್ ತಗೋತೀನಿ ಮತ್ತು ಇಲ್ಲಿ ಇನ್ಸರ್ಟ್. ಇಲ್ಲಿ ಬೇಸಿಕ್ ಸೈಕಲ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಕೊಡಬೇಕು. ಸೊ ಇವಾಗ ನಾನು ಯಾವ್ದು ತಗೊಳ್ತಾ ಇದ್ದೀನಪ್ಪ ಅಂದರೆ ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗ್ತೀನಿ ಫಸ್ಟ್, ಮತ್ತು ಇಲ್ಲಿ ಸೇವ್, ಆಮೇಲೆ ಸೇವ್ದಲ್ಲಿ ಹೋಗಿ ಟೆಕ್ಸ್ಟ್ ಬಾಕ್ಸ್ ತಗೋತೀನಿ. ಇಲ್ಲಿ ಟೈಟಲನ್ನು ಹಾಕ್ತೀನಿ. ಟೈಟಲ್ ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್. ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್. ಇವಾಗ ಏನು ಮಾಡ್ಕೋತೀನಿ, ಇದನ್ನು ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಇಲ್ಲಿ ಹೋಮ್ದಲ್ಲಿ ಹೋಗಿ ಏನು ಮಾಡ್ಕೋಬೇಕು, ಇಲ್ಲಿ ಟೆಕ್ಸ್ಟ್ ಫಾಂಟನ್ನು ಚೇಂಜ್ ಮಾಡ್ಕೋತೀನಿ, ಸೈಜನ್ನು ಇಲ್ಲಿ ಜಾಸ್ತಿ ಮಾಡ್ತೀನಿ ಮತ್ತು ಇಲ್ಲಿ ಸೆಂಟರ್ ಅಲೈನ್ಮೆಂಟನ್ನು ಕೊಡ್ತೀನಿ. ಸೆಂಟರ್ ಅಲೈನ್ಮೆಂಟ್ ಕೊಟ್ಟ ನಂತರ ಇವಾಗ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಸೇವ್ ಫಿಲ್ದಲ್ಲಿ ಹೋಗಿ ನೋ ಫಿಲ್ ಮತ್ತು ಇಲ್ಲಿ ನೋ ಔಟ್ಲೈನ್. ನೋ ಔಟ್ಲೈನ್ ಅಂದು ಇಲ್ಲಿ ಇವಾಗ ಎಲ್ಲಿ ಬರಬೇಕು, ಟೆಕ್ಸ್ಟ್ ಎಫೆಕ್ಟ್ದಲ್ಲಿ ಬಂದು ಟ್ರಾನ್ಸ್ಫಾರ್ಮ್ದಲ್ಲಿ ಬಂದು ಒಂದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ನಾವು ಫಸ್ಟ್ ಏನು ಮಾಡಬೇಕಾಗ್ತದೆ, ಈ ಒಂದು ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್, ಒಂದು ಸಸ್ಯದ ಒಂದು ಜೀವನ ಚಕ್ರ ನಿಮ್ಗೆ ಹೇಳಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಒಂದು ಬೀಜವನ್ನು ಭೂಮಿಯಲ್ಲಿ ಹಾಕಬೇಕು. ಅದು ಆಮೇಲೆ ನೀರು ಗೊಬ್ಬರ ಎಲ್ಲ ಹಾಕಿದ ನಂತರ ಅದು ಏನಾಗ್ತದಪ್ಪ ಅಂದ್ರೆ ಅದು ಬೆಳೆದು ಮೊಳಕೆ ಹೊಡೆದು ಒಂದು ಸಣ್ಣ ಸಸ್ಯ ಆಗ್ತದೆ. ಒಂದು ಸಣ್ಣ ಸಸ್ಯ ಆಗ್ತದೆ. ಸೊ ಅದರ ನಂತರ ಮತ್ತೆ ಏನಾಗ್ತದಪ್ಪ ಅಂದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಬೆಳ್ಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿರ್ತದೆ. ಸೊ ಯಂಗ್ ಪ್ಲ್ಯಾಂಟ್ ಆಗ್ತದೆ. ಸೊ ಅದ್ರ ನಂತರ ಮತ್ತೆ ಬೆಳೀತಿದೆ. ಮತ್ತೆ ಕೆಲವೊಂದು ದಿನಗಳ ನಂತರ ಅದೇನಾಗ್ತದೆ, ಮ್ಯಾಚ್ಯೂರ್ ಪ್ಲ್ಯಾಂಟ್ ಆಗ್ತದೆ. ಸೊ ಮ್ಯಾಚ್ಯೂರ್ ಪ್ಲ್ಯಾಂಟ್ ಆದ ನಂತರ ಅದಕ್ಕೆ ಏನಾಗ್ತಾವಪ್ಪ ಅಂದರೆ ಫಸ್ಟ್ ಏನು ಬಿಡ್ತವೆ, ಮೊಗ್ಗು ಬಿಡ್ತವೆ. ಮೊಗ್ಗು ಆದ ನಂತರ ಹೂ ಅರಳ್ತವೆ. ಹೂ ಆದ ನಂತರ ಫಲವನ್ನು ಕೊಡ್ತದೆ. ಸೊ ಈ ಪ್ರಕಾರ ಯಾವುದೇ ಒಂದು ಸಸ್ಯನ ತಗೊಂಡ್ರು ನಾವು ಅದರ ಚಕ್ರ, ಲೈಫ್ ಸೈಕಲ್, ಅದರ ಜೀವನ ಚಕ್ರ ಈ ಪ್ರಕಾರವಾಗಿ ಇದ್ದಿರ್ತದೆ. ಸೊ ಇವತ್ತು ನಾನು ಒಂದು ಟೊಮ್ಯಾಟೊ
ಒಂದು ಪ್ಲ್ಯಾಂಟದ ಬಗ್ಗೆ ನಾನು ಇಲ್ಲಿ ಅದರ ಲೈಫ್ ಒಂದು ಸೈಕಲ್ ಬಗ್ಗೆ ಇಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಏನು ಮಾಡ್ತೀನಪ್ಪ ಇಲ್ಲಿ ಸೀಡ್ ಅಂತೇಳಿ ಟೈಪ್ ಮಾಡ್ಕೋತೀನಿ, ಸೀಡ್. ಓಕೆ, ಆಮೇಲೆ ಇಲ್ಲಿ ಸೀಡಿಂಗ್. ಓಕೆ, ಇಲ್ಲಿ ಸೀಡಿಂಗ. ಆಮೇಲೆ ಇಲ್ಲಿ ಏನು ಬರ್ತದಪ್ಪ ಅಂದರೆ ಇಲ್ಲಿ ಯಂಗ್ ಪ್ಲ್ಯಾಂಟ್ ಅಂತ ಬರ್ತದೆ. ಓಕೆ, ಇಲ್ಲಿ ಯಂಗ್ ಪ್ಲ್ಯಾಂಟ್, ಇಲ್ಲಿ ಯಂಗ್ ಪ್ಲ್ಯಾಂಟ್ ಬರ್ತದೆ, ಇಲ್ಲಿ ಮ್ಯಾಚ್ಯೂರ್ ಪ್ಲ್ಯಾಂಟ್ ಬರ್ತದೆ. ಓಕೆ, ಮ್ಯಾಚ್ಯೂರ್ ಪ್ಲ್ಯಾಂಟ್, ಇಲ್ಲಿ ಮ್ಯಾಚ್ಯೂರ್ ಪ್ಲ್ಯಾಂಟ್ ಬರ್ತದೆ. ಸೊ ಇವಾಗ ಇಲ್ಲಿ ಏನು ಬರ್ತದಪ್ಪ ಅಂದರೆ ಇಲ್ಲಿ ಫ್ಲವರ್ ಬರ್ತದೆ. ಆಮೇಲೆ ಮತ್ತೊಂದು ನಾ ಏನು ಮಾಡಬೇಕಾಗಿದೆ, ಇಲ್ಲಿ ಶೇಪ್ ತೊಗೋಬೇಕು. ಸೊ ಅವಾಗ ಇಲ್ಲಿ ಸ್ಮಾರ್ಟ್ ಆರ್ಟ್ ಟೂಲ್ಸ್ದಲ್ಲಿ ಬಂದು ಆ್ಯಡ್ ಶೇಪ್ ಅಂತ ಬರ್ತದೆ. ಸೊ ಇಲ್ಲಿ ಆ್ಯಡ್ ಶೇಪ್ ಅಂತ ಬರೆದಾಗ ನಾವಿಲ್ಲಿ ಆ್ಯಡ್ ಶೇಪ್ ಆಫ್ಟರ್, ಆ್ಯಡ್ ಶೇಪ್ ಬಿಫೋರ್. ಓಕೆ, ಆ್ಯಡ್ ಶೇಪ್ ಆಫ್ಟರ್ ತೊಗೋಬೇಕು. ಸೊ ಇವಾಗ ಇಲ್ಲಿ ಏನು ಬರಿತೀನಪ್ಪ ಅಂದರೆ ಇಲ್ಲಿ ಫ್ರೂಟ್ ಅಂತೇಳಿ ಬರಿತೀನಿ. ಓಕೆ, ಸೊ ಇವಾಗ ಎಲ್ಲನೂ ರೆಡಿ ಮಾಡಿದ್ದೀನಿ. ಸೊ ಸ್ವಲ್ಪ ಏನು ಮಾಡ್ಕೋತೀನಪ್ಪ ಅಂದರೆ ಇದನ್ನು ಡ್ರ್ಯಾಗ್ ಮಾಡ್ಕೋತೀನಿ, ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಈ ಕಡೆ ತಂದಿಡ್ತೀನಿ. ಓಕೆ, ಸೊ ಇವಾಗ ಇಲ್ಲಿ ಈ ಕಡೆ ತಂದಿಡ್ತೀನಿ. ಆಮೇಲೆ ಏನು ಮಾಡೋದಂದ್ರೆ ಇವಾಗ ನಾನು ಆ ಒಂದು ಸೀಡ್ದು ಇಮೇಜನ್ನು ಇದರಲ್ಲಿ ಹಾಕಬೇಕಾದ್ರೆ, ಇಮೇಜನ್ನು ಹಾಕಬೇಕಾದ್ರೆ ಇಲ್ಲಿ ನಮಗೆ ಇಮೇಜನ್ನು ಹಾಕಲಿಕ್ಕೆ ಇಲ್ಲಿ ಎಲ್ಲಿನೂ ಇನ್ಸರ್ಟ್ ಪಿಕ್ಚರ್ ಅಂತೇಳಿ ಆಪ್ಷನ್ ಇಲ್ಲ. ಅವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೋಬೇಕು. ಶೇಪ್ ಸೆಲೆಕ್ಟ್ ಮಾಡಿದ ನಂತರ ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಾರ್ಮ್ಯಾಟ್ ಶೇಪ್ ಅಂತೇಳಿ ಬರ್ತದೆ. ಸೊ ಇವಾಗ ಫಾರ್ಮ್ಯಾಟ್ ಶೇಪ್. ಸೊ ಇವಾಗ ರೈಟ್ ಕ್ಲಿಕ್ ಮಾಡ್ಕೊಳ್ರಿ, ಫಾರ್ಮ್ಯಾಟ್ ಶೇಪ್. ಸೊ ಈ ಫಾರ್ಮ್ಯಾಟ್ ಶೇಪ್ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೊಳ್ರಿ. ಸೊ ಇವಾಗ ಇಲ್ಲಿ ಏನು ಬಂದಿರ್ತಾವಪ್ಪ ಅಂದರೆ ಸಾಲಿಡ್ ಕಲರ್ ಅಂತ ಬರ್ತದೆ. ಸೊ ಗ್ರೇಡಿಯಂಟ್ ಬರ್ತದೆ. ಓಕೆ, ಮತ್ತು ಪಿಕ್ಚರ್ ಬರ್ತದೆ, ಟೆಕ್ಸ್ಚರ್ ಬರ್ತದೆ. ಸೊ ಇಲ್ಲಿ ಟೆಕ್ಸ್ಚರ್ ಬಂದಿರ್ತಾವೆ, ಬೇರೆ ಬೇರೆ ಅಂತ ಒಂದು ಟೆಕ್ಸ್ಚರನ್ನು ಹಾಕ್ಬೋದು. ಇಲ್ಲಪ್ಪ ನಮ್ಮ ಪಿಕ್ಚರ್ ಬೇಕಾದರೆ ಇಲ್ಲಿ ಏನು ಮಾಡ್ಕೋಬೇಕು, ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗಬೇಕು. ಓಕೆ, ಇಲ್ಲಿ ಇನ್ಸರ್ಟ್ ಅಂತಿದೆ. ಸೊ ಇಲ್ಲಿ ಇನ್ಸರ್ಟ್ದಲ್ಲಿ ಮೌಸ್ ಕ್ಲಿಕ್ ಮಾಡ್ಕೊಳ್ರಿ, ಫ್ರಾಮ್ ಅ ಫೈಲ್ ಅನ್ಬೇಕು. ಆಮೇಲೆ ನಾವು ಪಿಕ್ಚರ್ ಎಲ್ಲಿ ನಾವು ಗ್ಯಾಲರಿಯಲ್ಲಿ ಇದಾವಲ್ಲ ಆ ಒಂದು ಪಿಕ್ಚರನ್ನು ಇಲ್ಲಿ ತೊಗೋಬೇಕು. ಇವಾಗ ನಾ ಯಾವ್ದು ಪಿಕ್ಚರ್ ತೊಗೋಬೇಕು ಅಂದರೆ ಇಲ್ಲಿ ಟೊಮ್ಯಾಟೊ ಸೀಡ್ ತೊಗೋಬೇಕು. ಓಕೆ, ಟೊಮ್ಯಾಟೊ ಸೀಡನ್ನು ಇಲ್ಲಿ ಇಮೇಜನ್ನು ಇಟ್ಟಿದ್ದೀನಿ. ಆಮೇಲೆ ಸೀಡಿಂಗ್ ಅಂದರೆ ಸ್ವಲ್ಪ ಏನಾಗ್ತದೆ, ಅದು ಸ್ವಲ್ಪ ಮೊಳಕ್ಕೆ ಒಡೆದು ಮೇಲೆ ಬೆಳೆದಂಥ ಸಸಿಯನ್ನು ನಾನು ಇಲ್ಲಿ ತೊಗೋಬೇಕಾದ್ರೆ. ಸೊ ಈ ಪಿಕ್ಚರ್ ಮತ್ತು ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗ್ತೀನಿ, ಮತ್ತು ಫ್ರಾಮ್ ಅ ಫೈಲ್, ಮತ್ತು ಇಲ್ಲಿ ಪಿಕ್ಚರನ್ನು ಇಲ್ಲಿ ತಗೋತೀನಿ. ಓಕೆ, ಓಕೆ, ಇಲ್ಲಿ ಸಸಿ ಇಲ್ಲಿ ಬೀಜನ ಹಾಕಿದ್ದೇನೆ. ಇಲ್ಲಿ ಏನಾಗಿದೆ, ಸ್ವಲ್ಪ ಮೊಳಕೆ ಹೊಡೆದು ಮೇಲ್ಗಡೆ ಬಂದಿದೆ. ಇಲ್ಲಿ ಯಂಗ್ ಪ್ಲ್ಯಾಂಟ್ ಆಗಿದೆ, ಅಂದರೆ ಮೊಳಕೆ ಹೊಡೆದು ಸಸಿ ಆಗಿದೆ. ಅದಕ್ಕಿಂತ ಸ್ವಲ್ಪ ಏನಾಗಿದೆ, ಇವಾಗ ದೊಡ್ಡದಾಗಿದೆ. ಓಕೆ, ಸಸಿ ಜಾಸ್ತಿ ಬೆಳೆದಿದೆ. ಸೊ ಇವಾಗ ಇಲ್ಲಿ ಮತ್ತೆ ಬಂದು ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡ್ಕೊಂಡ ನಂತರ ನಾವಿಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಫ್ರಾಮ್ ಅ ಫೈಲ್. ಫ್ರಾಮ್ ಅ ಫೈಲ್ದಲ್ಲಿ ಬಂದು ನಾವೇನು ಮಾಡ್ಕೋಬೇಕಿಲ್ಲ ಅಂದರೆ ಆ ಒಂದು ಇಮೇಜನ್ನು ಇಲ್ಲಿ ಹಾಕಬೇಕು. ಓಕೆ, ಓಕೆ, ಸೊ ಈಗ ನಾನು ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಇನ್ಸರ್ಟ್ ಮಾಡ್ಕೊತೀನಿ. ಸೊ ಇವಾಗ ಒಂದು ಸ್ವಲ್ಪ ಮೊಳಕೆ ಹೊಡೆದು ಏನಾಗಿದೆ, ಇವಾಗ ಜಾಸ್ತಿ ಬಂದಿದೆ. ಓಕೆ, ನೆಕ್ಸ್ಟ್ ಈ ಶೇಪನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಇಲ್ಲಿ ಪಿಕ್ಚರ್ದಲ್ಲಿ ಬರಬೇಕು, ಮತ್ತು ಇನ್ಸರ್ಟ್ ಪಿಕ್ಚರ್, ಮತ್ತು ಫ್ರಾಮ್ ಅ ಫೈಲ್ದಲ್ಲಿ ಬಂದು ಇಲ್ಲಿ ಒಂದು ಇಮೇಜನ್ನು ತಗೋಬೇಕು. ಓಕೆ, ಈಗ ಏನಾಗಿದೆ, ಅದು ಸ್ವಲ್ಪ ಮ್ಯಾಚ್ಯೂರ್ ಪ್ಲ್ಯಾಂಟ್ ಆಗಿದೆ. ಸೊ ಇವಾಗ ಮ್ಯಾಚ್ಯೂರ್ ಪ್ಲ್ಯಾಂಟದ ಇಮೇಜನ್ನಲ್ಲಿ ಹಾಕ್ತೀನಿ. ಓಕೆ, ಇವಾಗ ಇಲ್ಲಿ ಏನು ತೊಗೋಬೇಕಪ್ಪ ಅಂದರೆ ಇಲ್ಲಿ ಫ್ಲವರ್ ತೊಗೋಬೇಕು. ಓಕೆ, ಮತ್ತು ಇಲ್ಲಿ ಹೋಗಿ ಇನ್ಸರ್ಟ್ ಮತ್ತು ಫ್ರಮ್ ಅ ಫೈಲ್ದಲ್ಲಿ ಬಂದು ಇಲ್ಲಿ ಏನು ತಗೋತೀನಪ್ಪ ಅಂದರೆ ಇಲ್ಲಿ ಫ್ಲವರ್. ಓಕೆ, ಇನ್ಸರ್ಟ್. ಓಕೆ, ಇಲ್ಲಿ ಫ್ಲವರ ಇನ್ಸರ್ಟ್ ಆಗಿದೆ. ಸೊ ಇಲ್ಲಿ ಏನು ಬರ್ತದಪ್ಪ ಅಂದರೆ ಇಲ್ಲಿ ಫ್ರೂಟ್ ತೊಗೋಬೇಕು. ಓಕೆ, ಇಲ್ಲಿ ಬಂದು ಇನ್ಸರ್ಟ್ ಫ್ರಮ್ ಅ ಫೈಲ್, ಮತ್ತು ಇಲ್ಲಿ ಫ್ರೂಟ್ ಟೊಮೆಟೊನ ತಗೊಳ್ತೀನಿ. ಓಕೆ, ಸೊ ಇವಾಗ ಎಲ್ಲನೂ ಏನಾಗಿದೆ, ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್. ಫಸ್ಟ್ ಬೀಜ ಇರ್ತದೆ, ಬೀಜನ್ನು ನಾವು ಭೂಮಿಯಲ್ಲಿ ಹಾಕಿ ಒಂದು ಸ್ವಲ್ಪ ನೀರನ್ನು ಆಮೇಲೆ ಗೊಬ್ಬರವನ್ನು ಹಾಕಿದಾಗ ಈ ಪ್ರಕಾರ ಮೊಳಕೆ ಹೊಡಿತದೆ. ಮೊಳಕೆ ಹೊಡೆದ ನಂತರ ಈ ಪ್ರಕಾರ ಸಸಿ ಆಗ್ತದೆ. ಸಸಿಯಾಗಿ ದೊಡ್ಡ ಒಂದು ಮ್ಯಾಚ್ಯೂರ್ ಒಂದು ಏನಾಗ್ತದೆ, ಬೆಳೀತದೆ. ಸಸಿ ಮತ್ತು ದೊಡ್ಡ ಸಸಿ ಆಗ್ತದೆ. ಆಮೇಲೆ ಅದಕ್ಕೆ ಹೂ ಬಿಡ್ತದೆ. ಹೂ ಬಿಟ್ಟ ನಂತರ ಏನಾಗ್ತದೆ, ಹಣ್ಣಾಗ್ತದೆ. ಸೊ ಇದು ಒಂದು ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್. ಸೊ ಇದಕ್ಕೆ ನಾವು ಏನು ಮಾಡ್ಕೋಬೋದಪ್ಪ ಮತ್ತಂದ್ರೆ ಇಲ್ಲಿ ಈ ಒಂದು ಏರಿಯಾದಲ್ಲಿ ನಾವು ಏನು ಮಾಡ್ಕೋಬೋದು, ಇದಕ್ಕೆ ಮತ್ತೆ ಪಿಕ್ಚರನ್ನು ಹಾಕ್ಬೋದು.
ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಈ ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಈ ಲೈನ್ ಏರಿಯಾದೆಲ್ಲ ಬಾರ್ಡರ್ ಔಟ್ಲೈನ್ ಇದೆಯಲ್ಲ, ಸೊ ಈ ಔಟ್ಲೈನನ್ನು ನಾವೇನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪಿಕ್ಚರ್ ಹೋಗ್ತೀನಿ. ಸೊ ಇವಾಗ ಇನ್ಸರ್ಟ್ ಅಂದು ಇದಕ್ಕೆ ಒಂದು ಪಿಕ್ಚರನ್ನು ಇನ್ಸರ್ಟ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಇಲ್ಲಿಂದ ಒಂದು ಪಿಕ್ಚರನ್ನು ತಗೋತೀನಿ. ಓಕೆ, ಈ ಪಿಕ್ಚರನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಇನ್ಸರ್ಟ್ ಮಾಡ್ಕೋತೀನಿ. ಸೊ ಇವಾಗ ಏನಾಗಿದೆ, ಒಂದು ಪಿಕ್ಚರ್ ಇನ್ಸರ್ಟ್ ಆಗಿದೆ. ಓಕೆ ಓಕೆ ಈ ಪ್ರಕಾರವಾಗಿ ನಾವೊಂದು ಲೈಫ್ ಸೈಕಲ್ ಆಫ್ ಅ ಪ್ಲ್ಯಾಂಟ್, ಈ ಪ್ರಕಾರ ನಾವು ಏನು ಮಾಡ್ಬೋದು, ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ದಲ್ಲಿ ಸೈಕಲ್ ಗ್ರಾಫಿಕ್ಸನ್ನು ಯೂಸ್ ಮಾಡ್ಕೊಂಡು ಈ ಪ್ರಕಾರ ಒಂದು ನಾವೇನು ಮಾಡ್ಬೋದಪ್ಪ ಅಂದ್ರೆ ಒಂದು ಲೈಫ್ ಸೈಕಲನ್ನು ರೆಡಿ ಮಾಡ್ಕೋಬೋದು, ಒಂದು ಪ್ಲ್ಯಾಂಟ್ದ ಲೈಫ್ ಸೈಕಲನ್ನು ರೆಡಿ ಮಾಡ್ಕೋಬೋದು. ಓಕೆ, ಸೊ ಈ ಪಿಕ್ಚರ್ ಹಾಕಬಹುದು, ನಿಮಗೆಲ್ಲನೂ ಗೊತ್ತಾಗಿದೆ. ಸೊ ಕಲರನ್ನು ಹಾಕಿ ಟೆಕ್ಸ್ಟನ್ನು ಕಲರನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು, ಬೇರೆ ಬೇರೆ ಕಲರನ್ನು ನಾ ಇಲ್ಲಿ ಹಾಕ್ತೀನಿ. ಸೊ ಇವಾಗ ಏನು ಮಾಡ್ಕೋಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಬೇಕು, ಇಲ್ಲಿ ಕಲರ್ದಲ್ಲಿ ಹೋಗಬೇಕು. ಕಲರ್ದಲ್ಲಿ ಹೋಗಿ ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೇಕು. ಓಕೆ, ಸೊ ಇದಕ್ಕೂ ಏನು ಮಾಡ್ತೀನಿ, ಇಲ್ಲಿ ಕಲರನ್ನು ಪ್ರತಿಯೊಂದಕ್ಕೂ ಈ ಪ್ರಕಾರ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನಾ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಈ ಸೇಪಿಗೂ ಕೂಡ ಏನು ಎರೋ ಒಂದು ಮಾರ್ಕ್ ಇದೆಯಲ್ಲ, ಎರೋ ಸೇಪ್ ಇದೆಯಲ್ಲ, ಸೊ ಇವುಗಳಿಗೆ ಕೂಡ ನಾವು ಏನು ಮಾಡಬೇಕು, ಇಲ್ಲಿ ಕಲರ್ನ ಫಿಲ್ ಮಾಡ್ಕೋಬೇಕಾಗಿದೆ. ಸೊ ಇವಾಗ ರೈಟ್ ಕ್ಲಿಕ್ ಮಾಡ್ಕೋಬೇಕು, ಮತ್ತು ಇಲ್ಲಿ ಫಾರ್ಮ್ಯಾಟ್ ಸೇಪ್ದಲ್ಲಿ ಹೋಗಿ ಇಲ್ಲಿ ಸಾಲಿಡ್ ಕಲರ್ ಬರ್ತದೆ. ಸೊ ಸಾಲಿಡ್ ಕಲರ್ದಲ್ಲಿ ಇಲ್ಲಿ ಹೋಗಿ ನಾವು ಇಲ್ಲಿ ಏನು ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ನಾನು ಕಲರನ್ನು ಚೇಂಜ್ ಮಾಡ್ಕೋತೀನಿ. ಓಕೆ, ಸೊ ಇದಕ್ಕೂ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಓಕೆ, ಪ್ರತಿಯೊಂದಕ್ಕೂ ನಾನು ಏನು ಮಾಡ್ಕೋತೀನಿ, ಇಲ್ಲಿ ಕಲರನ್ನು ಹಾಕ್ತೀನಿ. ಓಕೆ, ಸೊ ಇದಕ್ಕೂ ಕಲರನ್ನು ಹಾಕ್ತೀನಿ, ಯೆಲ್ಲೋ ಕಲರನ್ನು ಫಿಲ್ ಮಾಡ್ತಿದ್ದೇನೆ. ಓಕೆ, ಓಕೆ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇವುಗಳಿಗೂ ಕೂಡ ಕಲರನ್ನು ಫಿಲ್ ಮಾಡ್ಕೋಬೋದು. ಸೊ ಈ ಪ್ರಕಾರ ನಾವಿಲ್ಲಿ ಸೈಕಲನ್ನು ತೋರಿಸ್ಕೋಬೋದು, ಎರೋ ಮಾರ್ಕ್ ಮುಖಾಂತರ ಇಲ್ಲಿ ಸೈಕಲನ್ನು ತೋರಿಸ್ಕೋಬೋದು. ಫಸ್ಟ್ ಸೀಡ್ ಬರ್ತದೆ, ಆಮೇಲೆ ಸೀಡಿಂಗು, ಆಮೇಲೆ ಇಲ್ಲಿ ಯಂಗ್ ಪ್ಲ್ಯಾಂಟು, ಆಮೇಲೆ ಎರೋ ಮಾರ್ಕ್ ಮ್ಯಾಚ್ಯೂರ್ ಪ್ಲ್ಯಾಂಟ್, ಆಮೇಲೆ ಇಲ್ಲಿ ಫ್ಲವರ್, ಆಮೇಲೆ ಇಲ್ಲಿ ಫ್ರೂಟ್. ಓಕೆ, ಸೊ ಇದು ಒಂದು ನಾವು ಫ್ಲೋ ಪ್ರಕಾರ ನಾವೇನು ಮಾಡ್ಕೋಬೋದು, ಇಲ್ಲಿ ಲೈಫ್ ಸೈಕಲನ್ನು ನಾವು ಒಂದು ಸೈಕಲ್ ಒಂದು ಗ್ರಾಫಿಕ್ಸನ್ನು ಯೂಸ್ ಮಾಡ್ಕೊಂಡು ಒಂದು MS ವರ್ಡಲ್ಲಿ ಒಂದು ಡಾಕ್ಯುಮೆಂಟ್ಸಲ್ಲಿ ಈ ರೀತಿ ರೆಡಿ ಮಾಡ್ಕೋಬೋದು. ಸೊ ಇಲ್ಲಿವರೆಗೆ ನಾನು ಹೇಳಿದಂಥ ಕ್ಲಾಸ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿಕೊಡ್ರಿ, ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಎಂದು ಕೇಳುತ್ತಾ, ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಓಕೆ.